ನಾಡಿನೆಲ್ಲೆಡೆ ಶಿವರಾತ್ರಿ ಸಂಭ್ರಮ ಒಂದು ಕಡೆ ಆದರೆ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅದರ ಕಡೆ ಕೂಡ ಸ್ವಲ್ಪ ಗಮನ ಹರಿಸೋಣ. ಶೀಘ್ರದಲ್ಲೇ ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ. ಫೇಸ್ಬುಕ್ ಪೇಜ್ನಲ್ಲಿ ವಾಸು ಅಭಿಮಾನಿಗಳಿಂದ ಪೋಸ್ಟ್. ಎಸ್ಆರ್ ಶ್ರೀನಿವಾಸ್ ಗುಬ್ಬಿ ಎಂಎಲ್ಎ ಫ್ಯಾನ್ಸ್ ಪೇಜ್. ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಕಂಪ್ಯೂಟರ್ ನೋಡೋ ಚಿತ್ರ, ಫೋಟೋ ಎಡಿಟ್ ಮಾಡಿ ಪೋಸ್ಟ್ ಹಾಕಿರುವ ಫ್ಯಾನ್ಸ್ ಪೇಜ್ ಇದು. ತುಮುಲ್ ಚುನಾವಣೆಯಲ್ಲಿ ಶ್ರೀನಿವಾಸ್ ಪತ್ನಿಗೆ ಅಧ್ಯಕ್ಷಗಿರಿ ತಪ್ಪಿದೆ. ಕೆಎನ್ ರಾಜಣ್ಣ ಪರಮೇಶ್ವರ್ ವಿರುದ್ಧ ಎಸ್ಆರ್ ಶ್ರೀನಿವಾಸ್ ಗರಂ ಆಗಿದ್ದಾರೆ. ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ್ದಕ್ಕೆ ಕೆಎನ್ ರಾಜಣ್ಣ ಪರಂ ವಿರುದ್ಧ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿದೆ. ಪ್ರತಿನಿತ್ಯ ಇಬ್ಬರು ಸಚಿವರ ವಿರುದ್ಧ ಒಂದಲ್ಲ ಒಂದು ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ. ಸುಮ್ಮನೆ ಇರುವಂತೆ ವಾಸುಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಟ್ಟಿದೆ. 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿದೆ. ಇನ್ನು ಎಸ್ಆರ್ ಶ್ರೀನಿವಾಸ್ ಅಭಿಮಾನಿಗಳ ಆಕ್ರೋಶ ಶಮನ ಆಗಿಲ್ಲ. ಜಾಲತಾಣದಲ್ಲಿ ಆಕ್ರೋಶವನ್ನ ಅಭಿಮಾನಿಗಳು ಮುಂದುವರೆಸಿದ್ದಾರೆ. ತುಮಕೂರು ಪ್ರತಿನಿಧಿ ಹೇಮಂತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹೇಮಂತ್, ಸದ್ಯ ಈ ರೀತಿಯಾದಂತಹ ಪೋಸ್ಟ್ಗಳು ಕೆಎನ್ ರಾಜಣ್ಣ ರಾಜೀನಾಮೆ ಅಥವಾ ಪರಮೇಶ್ವರ್ ವಿರುದ್ಧ ಇರುವಂತಹ ಪೋಸ್ಟ್ಗಳನ್ನ ನಾವು ಹರಿದಾಡ್ತಾ ಇರೋದು ಗಮನಿಸ್ತಾ ಇದೀವಿ. ತುಮಕೂರು ರಾಜಕಾರಣ ಸದ್ಯ ಏನಾಗ್ತಾ ಇದೆ? ಸಿಂಧೂರ ಏನಂತಂದ್ರೆ ತುಮುಲ್ನ ಏನು ಅಧ್ಯಕ್ಷ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಏನು ಎಸ್ಆರ್ ಶ್ರೀನಿವಾಸ್ ಅವರ ಧರ್ಮಪತ್ನಿಯವರಿಗೆ ಅಧ್ಯಕ್ಷ ಸ್ಥಾನ ಕೊಡಿಸ್ಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದ್ರು. ಆದ್ರೆ ಅದು ಕೈತಪ್ಪಿದ ಬಳಿಕ ಈಗ ಏನು ಅದಕ್ಕೆ ಮೂಲ ಕಾರಣ ಕೆಎನ್ ರಾಜಣ್ಣ ಮತ್ತೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳಿ ನೇರವಾಗಿಯೇ ಎಸ್ಆರ್ ಶ್ರೀನಿವಾಸ್ ಅವರು ವೇದಿಕೆಗಳ ಮೇಲೆ ಅವ್ರನ್ನ ವಿರುದ್ಧ ಮಾತಾಡುವಂತದ್ದು ಮಾಡಿದ್ರು. ಇದಾದ ಬಳಿಕ ಏನು ಹೈಕಮಾಂಡ್ ನ ನಿರ್ದೇಶನದಂತೆ ಎಸ್ಆರ್ ಶ್ರೀನಿವಾಸ್ ಅವರು ಈಗ ತಣ್ಣಗಾಗಿದ್ರು ಕೂಡ ಅವರ ಅಭಿಮಾನಿಗಳು ಪೋಸ್ಟರ್ಗಳ ಮೂಲಕ ಏನು ತುಮುಲ್ ಅಧ್ಯಕ್ಷ ಸ್ಥಾನ ಕೈ ತಪ್ಪಲಿಕ್ಕೆ ಕೆಎನ್ ರಾಜಣ್ಣ ಮತ್ತೆ ಪರಮೇಶ್ವರ್ ಅವರೇ ನೇರ ಕಾರಣ ಅಂತ ಹೇಳಿ ಮಾತನಾಡ್ತಾ ಇರುವಂತದ್ದು. ಏನು ನಿನ್ನೆ ಒಂದು ಪೋಸ್ಟರ್ ಹಾಕಿರುವಂತದ್ದು, ಅದರಲ್ಲಿ ಕೆಎನ್ ರಾಜಣ್ಣನವರ ರಾಜೀನಾಮೆಯನ್ನ ಮೆನ್ಷನ್ ಮಾಡಿರುವಂತದ್ದು. ಅತಿ ಶೀಘ್ರದಲ್ಲಿ ಏನು ರಾಜಣ್ಣ ಅವರು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ ಒಂದು ಪೋಸ್ಟರ್ ಕೂಡ ಹಾಕಿರೋದಂಥದ್ದು. ಆದ್ರೆ ಇದಕ್ಕೆ ಕೆಎನ್ ರಾಜಣ್ಣ ಅಭಿಮಾನಿಗಳು ಕೂಡ ಕೌಂಟರ್ ನ ಕೊಟ್ಟಿರುವಂತದ್ದು. ಯಾವುದೇ ರೀತಿಯಾಗಿ ಈ ರೀತಿಯ ಏನು ರಾಜೀನಾಮೆ ಕೊಡುವಂತ ಸಂದರ್ಭ ಬರೋದಿಲ್ಲ, ನಿಮ್ಮವರು ರಾಜೀನಾಮೆ ಕೊಡ್ತಾರೆ ಅಂತ ಇವ್ರು ಮಾತನಾಡ್ತಾ ಇರುವಂತದ್ದು. ಇದೇ ರೀತಿ ಇಬ್ಬರ ವಾಕ್ಸಮರ ತಾರಕಕ್ಕೆ ಇರ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಹೇಮಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.